ಲೋಕಸಭಾ ಚುನಾವಣೆಯಲ್ಲಿ ಈಗ ನಮ್ಮ NDA ಅಭ್ಯರ್ಥಿಯಾಗಿರ್ತಕ್ಕಂಥ ಹಾಗೂ JDSನ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಮಲ್ಲೇಶ್ ಬಾಬುರವರ ಪರವಾಗಿ ನಾವೆಲ್ಲರೂ ಕೂಡ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಇವತ್ತು ಎಲ್ಲ ಕಡೆ ಕೂಡ ಒಳ್ಳೆಯ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತೆಲ್ಲರೂ ಕೂಡ ಈ ದೇಶದ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಬಗ್ಗೆ ಹೆಚ್ಚು ಒಲವನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಲಿ ಅವ್ರು ಮಾಡಿರ್ತಕ್ಕಂಥ ಅನೇಕ ಸಾಧನೆಗಳನ್ನು ಅದನ್ನು ಕೂಡ ಮೆಲುಕಾಗ್ತಕ್ಕಂಥ ಕೆಲಸ ಜನರು ಮಾತಾಡ್ತಾ ಇದ್ದಾರೆ. ಈಗ ಉದಾಹರಣೆಯಾಗಿ ಇವತ್ತು ಕೋವಿಡ್ ಸಮಯದಲ್ಲಿ ಆಗಿನ ಸಂದರ್ಭದಲ್ಲಿ ಕೋವ್ಯಾಕ್ಸಿನ್ನ ಅಥವಾ ಕೋವಿಶೀಲ್ಡನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ನಮಗೆ ಬಂದಿರತಕ್ಕಂಥದ್ದು ದೈವದತ್ವ ಬಂದಿರತಕ್ಕಂಥ ಒಂದು ಕೊಡುಗೆ. ಅದರ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಇಡೀ ಪ್ರಪಂಚದಲ್ಲೂ ಕೂಡ ನಮ್ಮ ಔಷಧಿಗಳನ್ನು ಬೇರೆಯವರು ಕೊಟ್ಟು ಇಂಜೆಕ್ಷನ್ ಕೊಟ್ಟು ಅನೇಕ ಪ್ರಾಣಗಳನ್ನು ಕಾಪಾಡಿರ್ತಕ್ಕಂಥ ಕೀರ್ತಿ ಕೂಡ ನರೇಂದ್ರ ಮೋದಿಯವರು ಹೋಗ್ತಕ್ಕಂಥ ಕೆಲಸ ಆಗ್ತಾಯಿದೆ. ಎರಡನೇದಾಗಿ ಇವತ್ತು ಎಕನಾಮಿಕಲಿ ಕೂಡ ಇವತ್ತು ಬೇರೆ ರಾಷ್ಟ್ರಗಳನ್ನು ಹೋಲಿಕೆ ಮಾಡಿದಾಗ ಇವತ್ತು ನಮ್ಮ ಭಾರತ ದೇಶ ದೃಢವಾಗಿರತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಇವತ್ತು ಎಲ್ಲ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆರ್ಥಿಕ ವ್ಯವಸ್ಥೆಯ ಗುಣಮಟ್ಟ ಮತ್ತು ವರ್ಲ್ಡ್ ಬ್ಯಾಂಕ್ ಅವರ ಸ್ಟೇಟ್ಮೆಂಟ್ ಕೂಡ ನಮಗೆ ಪರವಾಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ವಿಶೇಷವಾಗಿ ಕೂಡ ಸುಮಾರು 500 ವರ್ಷಗಳ ಕಾಲ ರಾಮ ಮಂದಿರಕ್ಕೋಸ್ಕರವಾಗಿ ಹೋರಾಟ ಮಾಡಿ ಅನೇಕ ಬುದ್ಧಿಜೀವಿಗಳು ಅನೇಕ ತ್ಯಾಗಮಯಿಗಳೆಲ್ಲ ಕೂಡ ತ್ಯಾಗ ಮಾಡಿ ಅನೇಕ ವರ್ಷಗಳಿರ್ತಕ್ಕಂಥ ವಿವಾದಾಸ್ಪದವಾಗಿರ್ತಕ್ಕಂಥ ಒಂದು ಅಯೋಧ್ಯೆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೂಡ ಒಳ್ಳೆಯ ವಾತಾವರಣದಲ್ಲಿ ಜಡ್ಜ್ಮೆಂಟ್ ಕೊಡ್ತು. ಆ ಜಡ್ಜ್ಮೆಂಟ್ ಆಧಾರದಲ್ಲಿ ಇವತ್ತು ಮೋದಿಯವರು ಅಲ್ಲಿ ರಾಮ ಮಂದಿರ ಮಾಡಿರ್ತಕ್ಕಂಥ ಇತಿಹಾಸವೇನೋ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ಒಂದು ಜನವರಿ 21ನೇ ತಾರೀಕು ಏನಿತ್ತು ಅದು ಸುವರ್ಣಾಕ್ಷರದಲ್ಲಿ ಇವತ್ತು ಪ್ರಪಂಚದಲ್ಲೂ ಕೂಡ ರಾಮ ಮಂದಿರದ ಬಗ್ಗೆ ಇವತ್ತು ಕೂಡ ಭಾಳ ಹೆಚ್ಚಿಗೆ ಜನ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಂಥ ಒಬ್ಬ ಮಹಾಪುರುಷ ಇವತ್ತು ಈ ದೇಶದ 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅಂತಕ್ಕಂಥ ಚಿಂತನೆ ಜನಸಾಮಾನ್ಯರಲ್ಲಿ ಕೂಡ ಇದೆ. ಹಂಗಾಗಿ ಇವತ್ತು ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲೂ ಕೂಡ ಎರಡೂ ಪಕ್ಷಗಳು ಒಂದಾಗಿದ್ದಾವೆ. ಇವತ್ತು JDSನ ಪಕ್ಷ ಜೊತೆಗೆ ನಮ್ಮ BJP ಪಕ್ಷ ಕೂಡ ಒಂದಾಗಿ ಎಲ್ಲ ಮುಖಂಡರು ಕೂಡ ಅನ್ಯೋನ್ಯವಾಗಿ ಕೂಡ ಕೆಲಸ ಮಾಡಿ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ನನ್ನ ಅಡಿಯ ಕ್ಷೇತ್ರ KGF ಕ್ಷೇತ್ರ ಮೊದಲು ಬೇತಮಂಗಲ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಒಂದು ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಒಂದು ವಿಚಾರ ಕೂಡ. ಅಲ್ಲಿ ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಆ ಕ್ಷೇತ್ರದ ಜನತೆಗೆ ನಾನು ಇವತ್ತು ಧನ್ಯವಾದಗಳೆಲ್ಲ ಅವರ ಪಾದಗಳಿಗೆ ನಮಸ್ಕಾರ ಮಾಡ್ತಕ್ಕಂಥ ಸನ್ನಿವೇಶ ಕೂಡ ಇವತ್ತು ಉಂಟಾಗಿದೆ. ರಾಜಕೀಯದಲ್ಲಿ ಇಷ್ಟು ಮೇಲ್ಮಟ್ಟಕ್ಕೆ ಬರ್ತಕ್ಕಂಥ ಅವಕಾಶ ಆ ಬೇತಮಂಗಲ ಕ್ಷೇತ್ರದ ಜನತೆಗೆ ಸೇರಿರ್ತಕ್ಕಂಥದ್ದು. ಅದಕ್ಕೆ ಅವ್ರಿಗೆ ಪಾದಗಳಿಗೆ ನಾನು ನಮಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಜೊತೆಗೆ ಕೂಡ ಆಗಿನ ಕಾಲದಲ್ಲಿ ಆಗ ಬಂಗಾರಪೇಟೆ ತಾಲೂಕಿನಲ್ಲಿ ಹುಲಿ ಅಂತಕ್ಕಂಥ ಕಾರಮಂಗಲದ ಚಿಕ್ಕಮನಸಾಮಪ್ಪ ಆಗ್ಬೋದು, ಇವತ್ತು ನಮ್ಮ ಇಲ್ಲಿನ ಕ್ಯಾಸಂಬಳ್ಳಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ವರಸಮ್ಮನಾಯುಡುವರಾಗಿರ್ಬೋದು, ಇಂಥ ಅನೇಕ ಮುಖಂಡರ ಇವತ್ತು ಪ್ರೋತ್ಸಾಹದಿಂದ ಅವರ ಆಶೀರ್ವಾದದಿಂದ ನಾನು ಕೂಡ MLA ಆಗ್ತಕ್ಕಂಥ ಕೆಲಸ ಆಯಿತು. ಬೇತಮಂಗಲದಲ್ಲಿ ಸುಮಾರು 4 ಬಾರಿ ಚುನಾವಣೆಯಲ್ಲಿ ನಿಂತು 3 ಬಾರಿ ಜನರ ಆಶೀರ್ವಾದವನ್ನು ಪಡೆದು ವಿಧಾನಸಭೆಗೆ ಹೋಗಿರ್ತಕ್ಕಂಥ ಇತಿಹಾಸವನ್ನು ನಾನು ಮರೆಯೋಕ್ಕಾಗೋದೇ ಇಲ್ಲ. ಎಂದೂ ಕೂಡ ಆ ಜನತೆಯನ್ನು ನಾನು ಮೆಲುಕಾಗ್ತಾನೆ ಇದ್ದೇನೆ. ಬೇತಮಂಗಲ ಕ್ಷೇತ್ರದ ವಿಶೇಷವಾಗಿ ಆ ಜನತೆಯ ಇವತ್ತು ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಸ್ಥಳ. ಅದಕ್ಕಾಗಿಯೇ ನಾನು ಕ್ಯಾಸಂಬಳ್ಳಿಯಲ್ಲಿ ಉಳ್ಕೊಂಡೆ. ನಾನು ಬೇರೆ ಪಟ್ಟಣಕ್ಕೆ ನಾನು ಬೇರೆ ಕಡೆ ಬರಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ರು ಕೂಡ
ನಾನು ಕ್ಯಾಸಮಳ್ಳಿ ಬಿಟ್ಟು ಬರೋದಿಲ್ಲ, ಕ್ಯಾಸಮಳ್ಳಿಲೇ ನಾನು ವಾಸ ಆಗಬೇಕು, ಅಲ್ಲೇ ನನ್ನ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿ ವಾಸ ಮಾಡ್ತಾಯಿದ್ದೇನೆ. ಹಂಗಾಗಿ ಇವತ್ತು ಎಲ್ಲ ಕಡೆ ಕೂಡ ಓಡಾಡಿದ್ದೀವಿ. ಇವಾಗ ಮುಳಬಾಗಿಲು ಕಡೆ ಹೋಗಿದ್ವಿ, ಇವತ್ತು ನಮ್ಮ ಮಾಲೂರು ಕಡೆ ಹೋಗಿದ್ವಿ, ಶ್ರೀನಿವಾಸಪುರ ಹೋಗಿದ್ವಿ. ಎಲ್ಲ ಕಡೆ ಕೂಡ ಒಳ್ಳೆಯ ವಾತಾವರಣ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ವಾತಾವರಣವಿದೆ. ಇನ್ನೊಂದು ವರದಾನವಾಗಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಇವತ್ತು ಗೌತಮ್ರವ್ರ ಬಗ್ಗೆ, ಅವ್ರ ಬಗ್ಗೆ ಯಾರಿಗೂ ಏನು ಮಾಹಿತಿ ಇಲ್ಲ. ಹಂಗೆ ಹೊಸದಾಗಿ ಅವರ ಘಟಬಂಧನ ಪ್ರೇರೇಪಣೆ ಮೇರೆಗೆ ಅವರನ್ನು ಕ್ಯಾಂಡಿಡೇಟಾಗಿ ಮಾಡಿದ್ದಾರೆ. ಅದು ಯಾಕೆ ಮಾಡೋದು ಅವ್ರಿಗೆ ಆ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಹಂಗಾಗಿ ಅವರ ಬಗ್ಗೆ ಕೂಡ ಒಲವು ಕಾಣಿಸ್ತಾ ಇಲ್ಲ. ಹಂಗಾಗಿ ನಮ್ಮ NDA ಅಭ್ಯರ್ಥಿ ಮತ್ತು ನಮ್ಮ JDSನ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಗೆಲ್ಲೋದರಲ್ಲಿ ಸಂಶಯವಿಲ್ಲ. ಅದು ಕೂಡ ನಾವು ಕೆಲಸ ಮಾಡಬೇಕಾಗ್ತದೆ. ಎಲ್ಲರೂ ಕೂಡ ನಾವು ಗೆದ್ದಿದ್ದೀವಿ ಅಂತಕ್ಕಂಥ ಬೀಗತಕ್ಕಂಥ ಕೆಲಸ ನಾವಲ್ಲ. ನಾವು ಪ್ರಾಮಾಣಿಕವಾಗಿ ನಾವು ನಿಷ್ಠೆಯಿಂದ ಕೂಡ ಪಕ್ಷಕ್ಕೆ ಮತ್ತು ಅಭ್ಯರ್ಥಿಗೆ ಕೆಲಸ ಮಾಡಿ ನಾವು ಗೆಲ್ಲಿಸಬೇಕಾಗ್ತದೆ. ಗೆಲ್ಲುವ ವಾತಾವರಣ ಸುಮಾರು ಶೇಕಡ 70-75 ಭಾಗ ಇದೆ. ಹಾಗಾಗಿ ನಾವು ಕೆಲಸ ಮಾಡಲೇಬೇಕು ಅಂತಕ್ಕಂಥ ಪಣವನ್ನು ತೊಟ್ಟು ಕೆಲಸ ಮಾಡಿರ್ತಕ್ಕಂಥ ಅನೇಕ ಮುಖಂಡರುಗಳು, ಅನೇಕ ಕಾರ್ಯಕರ್ತರು, ಇವತ್ತು JDSನ ಅವರು ಕಾರ್ಯಕರ್ತರು, ಅವರ ಮುಖಂಡರು, BJPಯ ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ಕೆಲಸ